ಬಾಲವಟ್ನ ನಿರ್ವಸಿತರಿಗೆ ಪುನರ್ವಸತಿ ಭಾಗ್ಯವನ್ನು ನಾವು ಕಲ್ಪಿಸ್ಕೊಡ್ತೀವಿ ಅಂತ ಸರ್ಕಾರ ಹೇಳ್ಕೊಂಡಿದೆ. ಬಟ್ ಅದರಲ್ಲಿ ಮಾನದಂಡಗಳ ಕ್ರೈಟೀರಿಯಾದ ಬಗ್ಗೆ ವಿಪರೀತ ಚರ್ಚೆಗಳು ಆಗ್ತಾ ಇದೆ. ನಿಮ್ಮ ಪಬ್ಲಿಕ್ ಟಿವಿ ಈ ಕುರಿತಂತೆ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ಓಪನ್ ಮಾಡ್ತಾ ಇದೆ. ಆ ಎಕ್ಸ್ಕ್ಲೂಸಿವ್ ಡೀಟೇಲ್ಸಲ್ಲಿ ಅರ್ಹರೆಷ್ಟು, ಅವ್ರ ಹತ್ರ ಇರುವಂತಹ ಡಾಕ್ಯುಮೆಂಟ್ಸ್ ಏನು, ವೆರಿಫಿಕೇಶನ್ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವ ಎಕ್ಸಾಕ್ಟ್ಲಿ ಡಾಕ್ಯುಮೆಂಟ್ಸನ್ನು ಇವರು ವೆರಿಫೈ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಮಾಡಿದ್ದಾರೆ, ಆ ಡೀಟೇಲ್ಸ್ ಕೂಡ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಲಭ್ಯ ಆಗ್ತಾ ಇದೆ. ಎಲ್ರಿಗೂ ಇರುವಂತಹ ಪ್ರಶ್ನೆ ಇದೆ, ಅದು ಹೆಂಗೆ ನೀವು ವೋಟರ್ ಐ ಡಿ, ಆಧಾರ್ ಐ ಡಿ ಇಟ್ಕೊಂಡು ಇವರು ಫಲಾನುಭವಿಗಳು ಅಂತ ಲೆಕ್ಕ ಹಾಕ್ತೀರಾ? ಬೇರೆ ಯಾವುದು 15 ಮಾನದಂಡಗಳು ಅಂದರೆ ಏನು? ಅದು ನಿಜವಾಗ್ಲೂ ಕನ್ವಿನ್ಸಿಂಗ್ ಆಗಿದೆಯಾ? ನೋಡಿ, ಬಂತು ಡೀಟೇಲ್ಸು. 167 ಒತ್ತುವರಿದಾರರ ಪೈಕಿ ಅರ್ಹರು ಎಷ್ಟು ಮಂದಿ ಅನ್ನೋ ಪ್ರಶ್ನೆ ಇದೆ. ಮನೆ ಪಡೆಯೋದಕ್ಕೆ ಜಸ್ಟ್ 38 ಜನ ಮಾತ್ರ ಅರ್ಹರಾ? ಇನ್ಸೈಡ್ ಡೀಟೇಲ್ಸ್ ಇದೆ. ಕೋಗಿಲು ಲೇಔಟ್ ಅಕ್ರಮ ವಾಸಿಗಳಿಗೆ ಪುನರ್ವಸತಿಯ ಭಾಗ್ಯ. 167 ಮನೆಗಳ ಪೈಕಿ 20+18 ಲೆಕ್ಕಾಚಾರದಲ್ಲಿ 38 ಜನರಿಗಷ್ಟೇ ಮನೆಯಂತೆ. 20+18 ಲೆಕ್ಕಾಚಾರದಲ್ಲಿ 38 ಜನರಿಗೆ ಮನೆ ಕಲ್ಪಿಸಿಕೊಡೋದಕ್ಕೆ ಮುಂದಾಗಲಾಗ್ತಾ ಇದೆ. ಇನ್ನುಳಿದವರ ಪೈಕಿ 18 ಕುಟುಂಬಗಳ ಬಳಿ ಕೆಲವು ದಾಖಲೆಗಳನ್ನು ಈಗಾಗಲೇ ಇಟ್ಕೊಂಡಿದ್ದಾರೆ. ಮಾನವೀಯತೆಯ ಆಧಾರದಲ್ಲಿ 167 ಪೈಕಿ 38 ಜನರಿಗಷ್ಟೇ ರಾಜ್ಯ ಸರ್ಕಾರ ಮನೆ ಕೊಡೋದಕ್ಕೆ ಮುಂದಾಗುತ್ತಾ. ಸರ್ಕಾರದ ಪಟ್ಟಿಗೆ ಸ್ಥಳೀಯ ಶಾಸಕರ ಸಮ್ಮತಿ ಕೂಡ ಬೇಕಾಗುತ್ತೆ. ಅಂತಿಮ ಪಟ್ಟಿ ಸಿದ್ಧತೆಗೆ ಸೋಮವಾರ ಮುಹೂರ್ತ ನಿಗದಿಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಒಂದು ರೀತಿ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಯಾರನ್ನೋ ಓಲೈಕೆ ಮಾಡಬೇಕು ಅಂಥೇಳಿ, ಮತ್ತೊಂದು ಕಡೆ ಮೇಲಿದ್ದವರನ್ನು ಮೆಚ್ಚಿಸಬೇಕು ಅಂಥೇಳಿ ಹೋಗಿ ಪೂರ್ವಪರ ಯೋಚಿಸಲಿಲ್ಲ, ಲೆಕ್ಕಾಚಾರ ಹಾಕಲಿಲ್ಲ, ಸಾಧಕ ಬಾಧಕಗಳ ಬಗ್ಗೆ ಚಿಂತನೆ ನಡೆಸಲಿಲ್ಲ. ಎಲ್ಲರಿಗೂ ಮನೆ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ರು. ಇಂತಿಷ್ಟು ದಾಖಲೆಗಳನ್ನು ಕೊಡಬೇಕು ಅಂತ ಹೇಳಿದ್ರು. ಈಗ ನೋಡಿದರೆ 167 ಕುಟುಂಬಗಳ ಪೈಕಿ ಎಲ್ಲ ದಾಖಲೆಗಳಿರುವಂತಹದ್ದು ಕೇವಲ 38 ಕುಟುಂಬದ ಬಳಿ ಅಷ್ಟೇ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಸಿಲುಕಿಕೊಂಡಿರೋದು ಸ್ಪಷ್ಟ. ಈಗ ಕೊಟ್ಟರೂ ಕಷ್ಟನೇ, ಕೊಡದೇ ಇದ್ರೂ ಕಷ್ಟನೇ. ಈ ಎಲ್ಲ ಬೆಳವಣಿಗೆಗಳು ಕೂಡ ಒಂದು ರೀತಿ ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವನ್ನು ತಂದಿಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ದಾರೆ, ನಮ್ಮ ಬಳಿ ದಾಖಲೆ ಇದೆ. ಏನು ದಾಖಲೆ? ವೋಟರ್ ಐ ಡಿ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕರೆಂಟ್ ಬಿಲ್ಲು, ಗ್ಯಾಸ್ ಬಿಲ್ಲು ಎಲ್ಲವನ್ನು ಕೂಡ ತೋರಿಸ್ತಾ ಇದ್ದಾರೆ. 15 ಮಾನದಂಡಗಳನ್ನು ಆಧರಿಸಿ ಅಧಿಕಾರಿಗಳು ಈಗ ಇವರು ಕೊಟ್ಟಂತಹ ದಾಖಲೆಗಳನ್ನು ವೆರಿಫಿಕೇಷನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆ ವೆರಿಫಿಕೇಷನ್ನ ಮೊದಲ ಹಂತದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ 167 ಕುಟುಂಬಗಳ ಪೈಕಿ ಎಲ್ಲ ದಾಖಲೆಗಳಿರೋದು ರಾಜ್ಯದಲ್ಲಿಯೇ ವಾಸಿಸ್ತಾ ಇದ್ದವರು ಕೇವಲ 38 ಕುಟುಂಬಗಳಷ್ಟೇ ಅಂಥೇಳಿ. ಹಾಗಾದರೆ ಇನ್ನುಳಿದವರ ಕಥೆ ಏನು ಅಂಥೇಳಿ ಕೆ.ಸಿ. ವೇಣುಗೋಪಾಲ್ ಅವರು ಎಲ್ರಿಗೂ ಮನೆ ಕೊಟ್ಬಿಡಿ ಅಂತ ಹೇಳಿದ್ದಾರೆ, ಪರಿಸ್ಥಿತಿಯನ್ನು ನಿಭಾಯಿಸಿ ಅಂತ ಹೇಳಿದ್ದಾರೆ. ಈಗೇನು ಮಾಡ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಡೀಟೇಲ್ಸನ್ನು ಕೊಡೋದಕ್ಕೆ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಯಾವುದರ ಬಗ್ಗೆ ಯೋಚನೆ ಮಾಡ್ದೇನೆ ಓಲೈಕೆಗೋಸ್ಕರ, ಮೇಲಿದ್ದವರನ್ನು ಮೆಚ್ಚಿಸೋದಕ್ಕೋಸ್ಕರ ಅಕ್ರಮವಾಸಿಗಳಿಗೂ ಕೂಡ ಮನೆ ಭಾಗ್ಯ ಅಂಥೇಳಿ ರಾಜ್ಯ ಸರ್ಕಾರ ಹೇಳ್ತು. ಬಟ್ ಈಗ ಅದೇ ವಿಚಾರ ರಾಜ್ಯ ಸರ್ಕಾರಕ್ಕೆ ಹೊಸ ಇಕ್ಕಟ್ಟನ್ನು ಸೃಷ್ಟಿ ಮಾಡ್ತಾ ಅಂಥೇಳಿ. ಖಂಡಿತ ಹೌದು. ಯಾಕಂದರೆ ಎಲ್ಲರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಕೊಡಬೇಕು ಅನ್ನುವಂಥದ್ದು. ಅರ್ಹರು ಯಾರು ಅನ್ನೋದಕ್ಕೆ ಒಂದಷ್ಟು ಮಾನದಂಡಗಳಿವೆ. ಆ ಮಾನದಂಡಗಳ ಪ್ರಕಾರ 167 ಮನೆಗಳೇನು ಅಕ್ರಮವಾಗಿ ಅಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು, ಅದರಲ್ಲಿ ಯಾರು ಅರ್ಹರು ಅನ್ನುವ ಮಾನದಂಡವನ್ನು ನೋಡಿದಾಗ ಕೇವಲ 20 ಜನ ಸಂಪೂರ್ಣವಾಗಿ ಅರ್ಹರು ಅನ್ನುವಂಥದ್ದು. ಮತ್ತೆ 18 ಕುಟುಂಬಗಳು, ಅಂದರೆ ಕೆಲವೊಂದು ವಿಶೇಷ ಅಧಿಕಾರವನ್ನು ಬಳಸಿ ಕೊಡಲಿಕ್ಕೆ ಅವಕಾಶ ಇರುವಂಥದ್ದೇನಿದೆ ಅದರ ಪ್ರಕಾರ ಕೊಡಲಿಕ್ಕೆ ಅವಕಾಶ ಇರುವಂಥವರು 18. ಒಟ್ಟು 38 ಕುಟುಂಬಗಳಿಗೆ ಮನೆ ಸಿಗಬಹುದು ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಅಧಿಕಾರಿಗಳು ಸಂಪೂರ್ಣವಾಗಿ ದಾಖಲಾತಿಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಸರ್ಕಾರದ ಸೂಚನೆಯ ಮೇರೆಗೆ ಆ ದಾಖಲಾತಿ ಸಂಗ್ರಹದ ಸಂದರ್ಭದಲ್ಲಿ ಅವರಿಗೆ ತಿಳಿದು ಬಂದಿರುವಂಥ ಮಾಹಿತಿ ಒಟ್ಟಾರೆಯಾಗಿ ಇಷ್ಟು ಮಾತ್ರ ಸಾಧ್ಯ ಅನ್ನುವಂಥದ್ದು. ಹಾಗಾಗಿ ಅಷ್ಟಕ್ಕೆ ಒಂದು ಅವಕಾಶ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ 38 ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಿರುವ ಲೆಕ್ಕ, ಮತ್ತು ಅಷ್ಟು ಜನಕ್ಕೆ ಮಾತ್ರ ಸರ್ಕಾರ ಏನಾದರೂ ಅವಕಾಶವನ್ನು ಮಾಡಿಕೊಡ್ಬೋದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರೇಮ್, ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.